ಹಾಯ್ ಆಲ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ವಿನೋಸ್ ಗ್ಲಿಮ್ಸ್. ನಾನು ನಿಮ್ಮೆಲ್ಲರ ಪ್ರೀತಿಯ ಉನ್ನತ. ಇವತ್ತಿನ ಹೊಸ ವ್ಲಾಗ್ಗೆ ನಿಮ್ಮೆಲ್ಲರಿಗೂ ವೆಲ್ಕಮ್ ಮಾಡ್ತಾ ಇದ್ದೀನಿ. ಸೊ ಇದು ಬಂದು ನೆನೆಯ ವ್ಲಾಗ್ ಕಂಟಿನ್ಯೂಷನ್ ಅಂತ ಹೇಳ್ಬೋದು. ಸೊ ಶುಕ್ರವಾರ ದೇವ್ರಿಗೆ ದೀಪ ಎಲ್ಲ ಹಚ್ಚಿ ಟೈಮ್ ಆಲ್ರೆಡಿ 7 o'clock ಆಗ್ತಾ ಬರ್ತಾ ಇದೆ. ಸೊ ಸೀರೆ ತೊಗೊಂಡು ಬರೋಣ ಅಂತ ಅಂದ್ಕೊಂಡಿದ್ದೀವಿ. ಗೊತ್ತಿಲ್ಲ, ಹೋಗೋಣ ಶಾಪಿಂಗಿಗೆ ಅಂತ ಅಂದ್ಕೊಂಡಿದ್ದೀವಿ. 7 o'clock ಆಗಿದೆ. ಅಟ್ಲೀಸ್ಟ್ ಒಂದು ಐಡಿಯಾ ಬರುತ್ತೆ. ಇಲ್ಲೇ ಹತ್ತಿರದಲ್ಲೇ ಇರುವಂಥ ಸೀರೆ ಶಾಪಿಗೆ ಹೋಗೋಣ ಅಂತ ಅಂದ್ಕೊಂಡಿದ್ದೀವಿ. ಸೊ ಯಾವುದದು ಸೀರೆ ಶಾಪ್ ಅಂತ ಹೇಳಿದ್ರೆ ಶ್ರೀನಿಧಿ ಸಿಲ್ಕ್ಸ್ ಅಂತ ಹೇಳಿ. ಐ ಥಿಂಕ್ ಇದು ನಾಯಂಡಹಳ್ಳಿಲಿ ಕೂಡ ಒಂದಿದೆ ಆ್ಯಂಡ್ ಚಿಕ್ಕಪೇಟೆಯಲ್ಲಿ ಮತ್ತು ಬೇರೆ ಬೇರೆ ಕಡೆ ಬ್ರಾಂಚಸ್ ಇದೆ. ಸೊ ಇವತ್ತು ನಾವು ಹೋಗ್ಬೇಕಂತ ಅಂದ್ಕೊಂಡಿರೋದು ನಾಯಂಡಹಳ್ಳಿ ಬ್ರಾಂಚಲ್ಲಿರುವಂಥ ಶ್ರೀನಿಧಿ ಸಿಲ್ಕ್ಸ್. ಸೊ ನೋಡೋಣ. ಐ ಥಿಂಕ್ ಹಾರ್ಡ್ಲಿ 1 hour ಟೈಮ್ ಸಿಗ್ಬೋದು ನಮಗೆ ಎಕ್ಸ್ಪ್ಲೋರ್ ಮಾಡಲಿಕ್ಕೆ. ಮತ್ತು ಇನ್ನೂ 1-2 ಅಂಗಡಿಗಳು ಮೈಂಡಲ್ಲಿದೆ. ಸೊ ಯಾವ್ದು ಇಷ್ಟ ಆಗುತ್ತೋ ಅಲ್ಲಿ ತೊಗೊಳ್ಳೋಣ ಅಂತ. ನಾಯಂಡಹಳ್ಳಿ ಸ್ವಲ್ಪ ಹತ್ತಿರ ಇರೋದ್ರಿಂದ ಇವತ್ತು ಫ್ರೈಡೇ ಕೂಡ ಆಗಿದೆ. ಸೊ ಹೋಗೋಣ, ಸ್ಟಾರ್ಟ್ ಮಾಡೋಣ ಸ್ಯಾರಿ ತೊಗೊಳಕ್ಕೆ ಅಂತ ಅಂದ್ಕೊಂಡಿದ್ದೀನಿ. ಇನ್ನು ಜಾಸ್ತಿ ಸ್ಯಾರೀಸ್ ಏನಿಲ್ಲ, ಒಂದು ತಪ್ಪಿದ್ರೆ 2 ಸ್ಯಾರೀಸ್ ತೊಗೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ. ಮೈಂಡಲ್ಲಿ ಇಂಥದೇ ಕಲರ್ ಅಂತ ಏನೂ ಇಲ್ಲ. ಅಲ್ಲಿ ಹೋಗಿ ಹಾಕ್ಕೊಂಡಾದ್ಮೇಲೆ ನನಗೆ ಯಾವ ಇಷ್ಟ ಆಗುತ್ತೋ ಅದನ್ನು ತೊಗೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ಲೆಟ್ಸ್ ಸಿ ಹೌ ಇಟ್ ಗೋಸ್. ಬೆಳಗ್ಗೆನೇ ಇವತ್ತು ದೀಪ ಹಚ್ಚಿ ಎಲ್ಲ ಪೂಜೆ ಮಾಡಿ ಹೋಗೋಣ ಅಂದ್ಕೊಂಡೆ. ಬಟ್ ಟೈಮ್ ಆಗಲೇ ಇಲ್ಲ. ಸ್ನಾನ ಮಾಡ್ಕೊಂಡು ರೆಡಿ ಆಗೋಷ್ಟೊತ್ತಿಗೆ ಟೈಮ್ ಆಗೋಗ್ಬಿಟ್ಟಿತ್ತು. ಸರಿ, ನಾ ಸಂಜೆ ಬಂದುಬಿಟ್ಟು ದೀಪ ಹಚ್ಚೋಣ ಅಂತ ಹೇಳಿ ಸಂಜೆ ಬಂದಿದ್ದ ತಕ್ಷಣ ಫ್ರೆಶ್ ಅಪ್ ಆಗಿ ದೇವ್ರ ದೀಪ ಹಚ್ಚಿದ್ಮೇಲೆ ಏನೋ ಒಂಥರ ಸಮಾಧಾನ ಅನಿಸುತ್ತೆ. ಇನ್ನು ಈಗ ಧನುರ್ಮಾಸ, ಯೂಶ್ವಲಿ ನಾನು ಮದುವೆಗೆ ಮುಂಚೆ ಎಲ್ಲ ಧನುರ್ಮಾಸ ಹೇಗೆ ಬೆಳಗ್ಗೆ ಎದ್ದು ಸ್ನಾನ ಮಾಡಿ ದೇವ್ರ ಕಟ್ಟೆಲ್ಲ ಸುತ್ತಾರಲ್ಲ ಅದನ್ನೆಲ್ಲ ಮಾಡ್ತಾಯಿದ್ದೆ. ಬಟ್ ಈ ನಡುವೆ ಅದಕ್ಕಂತೂ ಟೈಮೇ ಆಗಿಲ್ಲ. ಆ್ಯಂಡ್ ಟೈಮ್ ಆಗಿಲ್ಲ ಅನ್ನೋದಕ್ಕಿಂತ ಹೆಚ್ಚಾಗಿ ತುಂಬ ಟಯರ್ಡ್ ಆಗ್ತೀನಿ. ಮತ್ತು ಅಷ್ಟೇ ಬೆಳಗ್ಗೆ ಎದ್ದು ಆಫೀಸ್ಗೆ ಹೋಗಿ ಮತ್ತೆ ಬಂದು ಮಾಡೋದಕ್ಕೆಲ್ಲ ಸ್ವಲ್ಪ ಕಷ್ಟ ಆಗುತ್ತೆ ಈ ಒಂದು ಟೈಮಲ್ಲಿ ಅಂತ ಹೇಳಿ ಈ ವರ್ಷ ಐ ಥಿಂಕ್ ಮಾಡ್ತಾಯಿಲ್ಲ. ಇಲ್ಲ ಅಂತಂದಿದ್ರೆ ಮಾಡೋಣ ಅಂತ ಅಂದ್ಕೊಂಡೆ. ಬಟ್ ನಮ್ಮನೆಯವ್ರು ಕೂಡ ಅದೇ ಅಂದರು, ಮತ್ತೆ ಬೆಳಗ್ಗೆ ಅಷ್ಟೊತ್ತಿಗೆ ಗಾಡಿ ತೊಗೊಂಡು ದೇವಸ್ಥಾನದ ತನಕ ಹೋಗೋದೆಲ್ಲ ಸೇಫ್ ಕೂಡ ಇಲ್ಲ. ಸೊ ಸದ್ಯಕ್ಕೆ ಬೇಡ, ಪರವಾಗಿಲ್ಲ, ಮನೆಯಲ್ಲಿ ಎದ್ದು ಪೂಜೆ ಮಾಡ್ಕೊ ನೀನು, ಯಾವಾಗಾಗುತ್ತೋ ಅವಾಗ ಅಂದರು. ನನಗೂ ಹೌದು ಅದು ಸರಿ ಅಂತ ಅನ್ನಿಸ್ತು. ಸೊ ಹಾಗಾಗಿ ಈ ಸತಿ ಧನುರ್ಮಾಸದ್ದು ವ್ರತ ಏನಿದೆ ಅದನ್ನು ಮಾಡ್ತಾಯಿಲ್ಲ. ಬಟ್ ಟೈಮ್ ಆದಾಗೆಲ್ಲ, ಮನ್ಸು ಬಂದಾಗೆಲ್ಲ ಪೂಜೆ ಅಂತೂ ಖಂಡಿತವಾಗ್ಲೂ ಮಾಡ್ತಾಯಿರ್ತೀನಿ. ಇನ್ನು ಮನೆಯಿಂದ ಹೊರಟು ನಾವು ನೆಕ್ಸ್ಟ್ ಹೋಗಿದ್ದಂಥದ್ದು ಗ್ಲೋಬಲ್ ಮಾಲಲ್ಲಿ. RR ನಗರಿಂದ ನೆಕ್ಸ್ಟ್ ಮೆಟ್ರೋ ಸ್ಟೇಷನ್ ಇದೆ. ಸೊ ಹಾಗಾಗಿ ಗಾಡೀಲಿ ಬಂದರೆ ಸುಮ್ಮನೆ ಟ್ರಾಫಿಕಲ್ಲಿ ಸ್ಟಕ್ ಆಗ್ತೀವಿ. ನಾವು ಮೆಟ್ರೋದಲ್ಲಿ ಹೋದರೆ ಜಸ್ಟ್ 10 minutes ಅಷ್ಟೇ, ಬೇಗನೆ ರೀಚ್ ಆದ್ವಿ. ಆ್ಯಂಡ್ ಇನ್ಫ್ಯಾಕ್ಟ್ ನಾವು ಲೇಟ್ ಕೂಡ ಆಗೋಗಿದ್ವಿ ಆಫೀಸಿಂದ ಬಂದು. ನಮ್ಮನೆಯವ್ರು ಕೂಡ ಕಾಲ್ ಮುಗಿಸಿ, ಆ್ಯಂಡ್ ಫ್ರೈಡೇ ಲಾಸ್ಟ್ ವೈಂಡಿಂಗ್ ಅಪ್ ಕಾಲ್ಸ್ಗಳು ಜಾಸ್ತಿ ಇರುತ್ತಲ್ಲ. ಸೊ ಹಾಗಾಗಿ ಅದನ್ನು ಮುಗಿಸಿ ಹೋದ್ವಿ ಡಿವೈನಿಟಿ ಮಾಲ್ಗೆ. ಆ್ಯಂಡ್ ಡಿವೈನಿಟಿ ಮಾಲ್ ಗ್ರೌಂಡ್ ಫ್ಲೋರಲ್ಲೇ ಶ್ರೀನಿಧಿ ಸಿಲ್ಕ್ಸ್ ಇದೆ. ನಮ್ಮ ಮೈಂಡ್ ಇದ್ದಿದ್ದು ಫಸ್ಟ್ ಇವತ್ತು ಶ್ರೀನಿಧಿ ಸಿಲ್ಕ್ಸಲ್ಲಿ ನೋಡೋಣ ಯಾವುದಾದ್ರೂ ಸೆಟ್ ಆಗುತ್ತಾ ಅಂತ. ಬಟ್ ಟೈಮ್ ತುಂಬ ಕಮ್ಮಿ ಇತ್ತು. ಆಲ್ಮೋಸ್ಟ್ ಅವ್ರ ಕ್ಲೋಸಿಂಗ್ ಟೈಮಲ್ಲಿದ್ದರು. ಆಲ್ಮೋಸ್ಟ್ 7:45, 8 ಆಗೋಗ್ಬಿಟ್ಟಿತ್ತು ನಾವು ಹೋಗೋಷ್ಟೊತ್ತಿಗೆ. ಬಟ್ ಟು ಬಿ ಫ್ರ್ಯಾಂಕ್ ತುಂಬ ಚೆನ್ನಾಗಿ ತೋರಿಸಿದ್ರು ಕಲೆಕ್ಷನ್ಸ್ನ. ಬನ್ನಿ ನಾನು ನಿಮಗೂ ಕೂಡ ತೋರಿಸ್ತೀನಿ ಕಲೆಕ್ಷನ್ಸ್ ಹೇಗಿದೆ ಅಂತ ಎಲ್ಲ. ಇನ್ನು ನನ್ನ ಮೈಂಡಲ್ಲಿ ಫಿಕ್ಸ್ ಆಗಿರೋ ಅಂಥದ್ದು ಕಾಂಜೀರಂ ಸ್ಯಾರಿನೇ ಹಾಕಬೇಕು, ಸ್ವಲ್ಪ ದೊಡ್ಡ ಬಾರ್ಡ್ರ್ ಇರಬೇಕು ಆ್ಯಂಡ್ ಗ್ರ್ಯಾಂಡಾಗಿರೋವಂಥದ್ದು ತೊಗೊಳ್ಬೇಕು ಅಂಥೇಳಿ. ಅದರಲ್ಲಿ ನನಗೆ ಇದೊಂದು ರೆಡ್ ವಿತ್ ಗ್ರೀನ್ ಕಾಂಬಿನೇಷನ್ದು ಸ್ಯಾರಿ ಸಿಕ್ಕಾಬಟ್ಟೆ ಇಷ್ಟ ಆಯಿತು. ಬಟ್ ಆದರೆ ಸಿಕ್ಕಾಬಟ್ಟೆ ಈ ರೀತಿ ಗ್ರೀನ್ಸಲ್ಲೇ ತುಂಬ ಶೇಡ್ಸ್ ಇದೆ. ಎಂಗೇಜ್ಮೆಂಟ್ ಇರ್ಬೋದು, ಮತ್ತು ಒಂದಷ್ಟು ಮದುವೆಗೆ ತೊಗೊಂಡಿದ್ದಂಥ ಸ್ಯಾರಿ ಎಲ್ಲನೂ ಗ್ರೀನ್, ಪಿಂಕೇ ಸ್ವಲ್ಪ ಜಾಸ್ತಿ ಇದೆ. ಸೊ ಹಾಗಾಗಿ ಮತ್ತೆ ಅದೇ ಸೀಮಂತಕ್ಕೆ ಬೇಡ ಅಂತ ಅಂದ್ಕೊಂಡ್ವಿ. ಬಟ್ ಈಗಿನ ಒಂದು ಸ್ವಲ್ಪ ಹೊಸ ಟ್ರೆಂಡ್, ಸ್ವಲ್ಪ ಸಿಲ್ವರ್ ಫಿನಿಶಿಂಗಲ್ಲಿ ಬಂದಿರೋವಂಥ ಜರಿ ವರ್ಕ್ ನೋಡೋಣ ಅಂತ ಅಂದ್ಕೊಂಡೆ. ಆ್ಯಂಡ್ ಇದು ಒಂದು ಬ್ಲೂ ವಿತ್ ಆ ರೀತಿ ಫುಲ್ ಸೆಲ್ಫಲ್ಲಿ ಬರುತ್ತೆ. ಸೊ ಇದನ್ನು ಕೂಡ ನೋಡಿದೆ. ಬಟ್ ಅಷ್ಟು ಗೆಟಪ್ ಅಂತ ಅನ್ನಿಸ್ತಾ ಇರಲಿಲ್ಲ ನನಗೆ. ಇಟ್ ವಾಸ್ ನಾಟ್ ಗಿವಿಂಗ್ ವಾವ್ ಅನ್ನೋ ಫೀಲ್ ಥರ ಏನಿರಲಿಲ್ಲ. ಬಿಕಾಸ್ ಯಾವಾಗಲೂ ನನಗೆ ಟ್ರೆಡಿಷ್ನಲ್ ಕಲರ್ಸೇ ತುಂಬ ಇಷ್ಟ ಆಗುತ್ತೆ. ಮೋರ್ ದೆನ್ ಗೋಯಿಂಗ್ ವಿತ್ ದ ಟ್ರೆಂಡ್, ಐ ಲೈಕ್ ಗೋಯಿಂಗ್ ವಿತ್ ದ ಟ್ರೆಡಿಷ್ನಲ್ ಲುಕ್ ಅಂಥೇಳಿ. ಸೊ ನೆಕ್ಸ್ಟ್ ಒನ್ ನೋಡಿದಂಥದ್ದು ಇದು ವಿತ್ ಯೆಲ್ಲೋ ಆ್ಯಂಡ್ ಗ್ರೀನ್ ಕಾಂಬಿನೇಷನ್ದು. ಇದು ಕೂಡ
ಅಂತ ಏನು ನನಗೆ ಐ ಡೆಂಟ್ ಫೀಲ್ ವಾವ್ ಅನ್ನೋ ಥರ ಏನು ಅಂತ ಅನ್ನಿಸ್ಲಿಲ್ಲ. ಬಟ್ ಇದರಲ್ಲೇ ಸೇಮ್ ವಿತ್ ಡಿಫ್ರೆಂಟ್ ಕಾಂಬಿನೇಷನಲ್ಲಿ ತೋರಿಸಿದ್ರು. ಇದು ನಂಗೆ ಸ್ವಲ್ಪ ಇಷ್ಟ ಆಯಿತು. ಬಟ್ ಮೆಟೀರಿಯಲ್ ಯಾಕೋ ಅಷ್ಟು ಚೆನ್ನಾಗಿ ಅನಿಸ್ತಾ ಇರಲಿಲ್ಲ. ಮತ್ತು ಸ್ವಲ್ಪ ಈ ರೇಷ್ಮೆ ಸೀರೆಗಳು ಲೋ ಕ್ವಾಲಿಟಿ ಆದಾಗ ಸ್ವಲ್ಪ ಸೌಂಡ್ ಬರುತ್ತೆ ನೋಡಿ, ಆ ಥರ ಸೌಂಡ್ ಬರ್ತಾಯಿತ್ತು. ಸೊ ಆ ರೀತಿ ಆದರೆ ಬೇಡ. ಬಟ್ ಕಾಂಬಿನೇಷನ್ ಅಂತೂ ತುಂಬ ಚೆನ್ನಾಗಿತ್ತು. ಯೆಲ್ಲೋ ವಿತ್ ಪರ್ಪಲ್ ಕಾಂಬಿನೇಷನ್ ಚೆನ್ನಾಗಿತ್ತು. ಆ್ಯಂಡ್ ಕಾಸ್ಟ್ ಕೂಡ ಸಮ್ವೇರ್ ಅರೌಂಡ್ 12,500 ಹೇಳಿದ್ರು ಅನಿಸುತ್ತೆ ಇದು. ಬಟ್ ಸಿನ್ಸ್ ದ ಮೆಟೀರಿಯಲ್ ವಾಸ್ ನಾಟ್ ದ್ಯಾಟ್ ಗ್ರೇಟ್ ಆ್ಯಂಡ್ ಮಧ್ಯೆ ಒಂದು ಸ್ವಲ್ಪ ಏನೋ ಕಲರಿಂಗ್ ಥರ ಇತ್ತು. ಸೊ ಹಾಗಾಗಿ ಸರಿ ಬೇಡ ನೋಡೋಣ ಅಂತ ಹೇಳಿ ಅಂದ್ಕೊಂಡೆ. ಆ್ಯಂಡ್ ಬೇರೆ ವೆರೈಟೀಸ್ ಕೂಡ ತೋರಿಸಿದ್ರು. ಬಟ್ ಅದರಲ್ಲೆಲ್ಲ ನನಗೆ ಮೈಂಡಲ್ಲಿ ಫಿಕ್ಸ್ ಆಗಿದ್ನಲ್ಲ ಕಾಂಜೀವರಂದು ತೊಗೋಬೇಕು ಅಂತ ಹೇಳಿ. ಸೊ ಹಾಗಾಗಿ ನೋಡೋಣ. ಬಿಕಾಸ್ ಇನ್ನೂ ಬೇರೆ ಕಡೆ ಎಲ್ಲ ತುಂಬ ಕಲೆಕ್ಷನ್ಸ್ ಇದೆ. ಮಲ್ಲೇಶ್ವರಮಲ್ಲಿದೆ, ಚಿಕ್ಕಪೇಟೆಯಲ್ಲಿದೆ, ಎಲ್ಲ ಕಡೆ ಇದೆ. ಮತ್ತು ಹೆಂಗೋ ನಾಳೆ ರಜಾ ಇದೆ, ಒಂದು ಸತಿ ಚಿಕ್ಕಪೇಟೆಗೆ ಹೋಗಿ ಬರೋಣ ಅಂತ ಕೂಡ ಹೇಳಿದ್ರು ನಮ್ಮ ಮನೆಯವರು. ಸೊ ದಟ್ ವೆರೈಟೀಸ್ ಮತ್ತು ಆಪ್ಷನ್ಸ್ ಎಲ್ಲನೂ ಸಿಗುತ್ತೆ ಅಂತ ಹೇಳಿ. ಇನ್ನು ಹಾಗೆ ಸ್ಯಾರೀಸ್ ಎಲ್ಲ ನೋಡಾದ್ಮೇಲೆ ಪಕ್ಕದಲ್ಲಿ ಕ್ರೋಮಾ ಸ್ಟೋರ್ ಕೂಡ ಇತ್ತು. ಸುಮ್ಮನೆ ಹಾಗೆ ನೋಡೋಣ, ಎಲೆಕ್ಟ್ರಾನಿಕ್ ಐಟಮ್ಸ್ ಏನಾದರೂ ಇಷ್ಟ ಆದರೆ ತೊಗೊಳ್ಳೋಣ ಅಂತ ಅಂದ್ಕೊಳ್ತಾ ಇದ್ವಿ. ಆ್ಯಂಡ್ ಆ್ಯಕ್ಚುಲಿ ನಮ್ಮ ಮನೆಯವರು ಅದೇ ಅಂತ ಇದ್ರು. ಈ ಸತಿ ಹೋದಾಗ ಸ್ವಲ್ಪ ಫ್ರಿಜ್ನೆಲ್ಲ ನೋಡ್ತಾ ಇದ್ದೆ ನಾನು, 4 ಡೋರ್ಸ್ ಇರುವಂಥ ಫ್ರಿಡ್ಜಸ್ನ. ನಮ್ಮ ಮನೆಯವರು ಅದೇ ಅಂತ ಇದ್ರು, ತೊಗೋಬೇಕಾದಾಗ ನೀನು ಇದನ್ನೇ ತೊಗೋಬೇಕಿತ್ತು, ಇವಾಗ ನೋಡಿ ಇದೇ ಇಷ್ಟ ಆಗ್ತದೆ ಅಂತ. ಬಟ್ ಆದರೆ ಅದನ್ನು ತೊಗೊಂಡ್ರು ಕೂಡ ಐ ಥಿಂಕ್ ಇರೋ 3 ಜನಕ್ಕೆ ಐ ಥಿಂಕ್ ಇಟ್ ಇಸ್ ನಾಟ್ ವರ್ತ್ ಅನಿಸುತ್ತೆ. ಬಿಕಾಸ್ ಸುಮ್ಮನೆ ಪವರ್ ಕನ್ಸಂಪ್ಷನ್ ಇರುತ್ತೆ, ಬಟ್ ನಾಟ್ ಮಚ್ ಇಡ್ಕೋಬೋದು ಅಂತ. ಎನಿವೇಸ್ ಹೊರಗಡೆ ಓಡಾಡ್ತಾ ಇರ್ತೀವಿ, ಫ್ರೆಶ್ಶಾಗಿ ತೊಗೊಂಡು ಬಂದು ತಿನ್ನೋದ್ರೆ ಐ ಥಿಂಕ್ ದ್ಯಾಟ್ ಇಸ್ ಬೆಟರ್ ಅಂತ ಅನಿಸುತ್ತೆ. ಅದಾದಮೇಲೆ ಭೈರವ್ ಕೂಡ ಪ್ಲೇ ಏರಿಯಾಗೆ ಹೋಗೋಣ ಅಂತಿದ್ದ. ತುಂಬ ದಿವಸ ಆಗಿತ್ತು, ಅವನಿಗೂ ಕೂಡ ಬೋರ್ ಆಗೋಗಿತ್ತು ಸ್ಕೂಲ್ ಅಂತ ಹೋಗಿ. ಬಟ್ ಹವರ್ ಈ ಕ್ರಿಸ್ಮಸ್ ಹಾಲಿಡೇಸ್ ಅಂತೂ ಬರ್ತಾ ಇದೆ. ಸಮ್ಮರ್ ಹಾಲಿಡೇಸ್ ಥರನೇ ಇವಾಗಲೂ ಆಲ್ಮೋಸ್ಟ್ ಒಂದು 10-15 ಡೇಸ್ ರಜೆ ಕೊಟ್ಟಿದ್ದಾರೆ. ನೋಡಬೇಕು ಏನು ಮಾಡ್ತಾನೆ ಆ 10-15 ಡೇಸ್ ಅಂತ. ಅವನಿಗಂತೂ ಸಿಕ್ಕಾಬಟ್ಟೆ ಬೋರ್ ಆಗುತ್ತೆ ಮನೆಯಲ್ಲಿರೋದು ಅಂದರೆ. ಈ ರೀತಿ ಪ್ಲೇ ಐಟಮ್ಸ್, ಗೇ ಐಟಮ್ಸ್ ಇದ್ದರೆ ಅವನಿಗೂ ಕೂಡ ಖುಷಿ ಆಗುತ್ತೆ. ಸೊ ನಾವು ಕೂಡ ಹೋದ್ವಿ, ಅಲ್ಲಿ ಪ್ಲೇ ಏರಿಯಾದಲ್ಲಿ ಬಿಟ್ಬಿಟ್ಟು ಒಂದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡ್ತಾಯಿದ್ವಿ ನಾವು. ಅವನು ಫುಲ್ಲೆಸ್ಟಾಗಿ ಆಡಲಿ, ಎಷ್ಟು ಸಮಾಧಾನ ಬರುತ್ತೋ ಅಲ್ಲಿವರೆಗೂ ಅಂತ ಹೇಳಿ. ಅವನಂತೂ ಸಿಕ್ಕಾಬಟ್ಟೆ ಖುಷಿಪಟ್ಟ. ಆ್ಯಂಡ್ ತುಂಬ ದಿವಸನೇ ಆಗೋಗ್ಬಿಟ್ಟಿತ್ತು ಈ ರೀತಿ ಮಾಲ್ಸ್ಗೆ ಹೋಗಿ. ಸ್ಟ್ಯಾಂಡ್ ಆನ್ ದ್ಯಾಟ್ ಆ್ಯಂಡ್ ನೌ ಯು ಕ್ಯಾನ್ ಕೀಪ್. ಎಸ್, careful, very good job Bhairav. Will you treat me? What all is there? Where is the stethoscope? Oh, how do you put the stethoscope? No injection. Let me test. Bhairav, show me. ಕೇಳಿಸ್ನಾ ನಿಮಗೆ? ಹೆಂಗೆ ಕೇಳಿಸ್ತೇನೆ ಅಂತ? ಹಿಂದಕ್ಕಿಟ್ಕ, ಹಿಂದೆ ಟೆಸ್ಟ್, ನಿನಗೆ ಟೆಸ್ಟ್ ಮಾಡ್ತಾನೆ. ಟೆಸ್ಟ್ ಮಾಡಿ. ಕೇಳಿಸ್ತಾ ಇದೆಯಾ? ಸಾಕು. ನೆಕ್ಸ್ಟ್ ಟ್ಯಾಬ್ಲೆಟ್ಸ್ ಕೊಡ್ತಾರೆ. ಓಕೆ, ಥ್ಯಾಂಕ್ ಯು ಡಾಕ್ಟರ್. ಶಲ್ ಐ ಗೋ? ಬಾಯ್ ಡಾಕ್ಟರ್. ಬಿಲ್ಡ್ ದ ಹೋಮ್. ಮನೆ ಕಟ್ತಾನೆ, ಮನೆ ಕಟ್ತಾ ಇದ್ದಾನೆ, ಮನೆ ಕಟ್ತಾ ಇದ್ದಾನೆ.
ಸೊ ಎಸ್ ಫೈನಲಿ ಭೈರವ್ ಕೂಡ ಎಂಜಾಯ್ ಮಾಡಿ ನಮಗೂ ಕೂಡ ಒಂದು ಸ್ವಲ್ಪ ಶಾಪಿಂಗ್ ಮಾಡಿ ರಿಲ್ಯಾಕ್ಸ್ ಅಂತ ಅನ್ನಿಸ್ತು. ಆ್ಯಂಡ್ ಸಾರಿಗಳ ಕಲೆಕ್ಷನ್ಸ್ ತುಂಬ ಚೆನ್ನಾಗಿತ್ತು. ಬಟ್ ಅದೇ ನೋಡೋಣ ಇನ್ನೊಂದು ಸ್ವಲ್ಪ ಬೇರೆ ಸ್ಟೋರ್ಸಲ್ಲಿ ಬೇರೆ ವೆರೈಟೀಸ್ ಇದೆಯಾ ಅಂತ ಹೇಳಿ. ಇನ್ನು ನಾಳೆ ಹೋಗೋಣ ಅಂತ ಅಂದ್ಕೊಂಡಿದ್ದೀವಿ ಚಿಕ್ಕಪೇಟೆಗೆ. ನೋಡಬೇಕು, ತುಂಬ ಸ್ಯಾರಿ ಶಾಪ್ಸ್ ಇದೆ ಚಿಕ್ಕಪೇಟೆಲಂತೂ. ಒಂದು ತಪ್ಪಿದ್ರೆ ಒಂದು ವರಮಹಾಲಕ್ಷ್ಮಿ ಸಿಲ್ಕ್ಸ್ ಆಗಿರ್ಬೋದು ಅಥವಾ ಶ್ರೀನಿಧಿ ಸಿಲ್ಕ್ಸ್, ಎಲ್ಲ ಕಡೆ ಭೈರಪ್ಪ ಆ್ಯಂಡ್ ಸನ್ಸ್ ತುಂಬ ಸ್ಯಾರೀಸ್ಗಳ ಕಲೆಕ್ಷನ್ಸ್ ಸಿಗುತ್ತೆ ನಮಗೆ. ಸೊ ನೋಡಬೇಕು, ಎಲ್ಲಿ ಇಷ್ಟ ಆಗುತ್ತೋ ತೊಗೊಂಡು ಬರ್ತೀನಿ. ಸೊ ನಿಮಗೂ ಕೂಡ ಅದ್ರ ವ್ಲಾಗ್ ಕೂಡ ಶೇರ್ ಮಾಡ್ತೀನಿ. ಐ ಹೋಪ್ ಇವತ್ತಿನ ವ್ಲಾಗ್ ನಿಮ್ಗೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಇಷ್ಟ ಆಗಿದ್ರೆ ಡೆಫಿನೆಟ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೂ ನಿಮಗೆ ಬೇರೆ ಯಾವುದಾದ್ರೂ ಶಾಪ್ಸ್ಗಳು ಗೊತ್ತಿತ್ತು ಅಂದರೆ ಕಮೆಂಟ್ ಮಾಡಿ ಹೇಳಿ. ಸೊ ದಟ್ ನನಗೂ ಕೂಡ ಹೆಲ್ಪ್ ಆಗುತ್ತೆ. ಬಿಕಾಸ್ ಈ ಸ್ಯಾರೀಸ್ ಎಲ್ಲ ತುಂಬ ಮೆಮೊರಿಯಾಗಿ ಉಳ್ಕೊಳ್ಳೋ ಅಂಥ ಸ್ಯಾರೀಸು. ಸೀಮಂತದಾಗಿರ್ಬೋದು, ಮದುವೆದಾಗಿರ್ಬೋದು, ಎಂಗೇಜ್ಮೆಂಟ್ ಇದೆಯಲ್ಲನೂ. ಸೊ ಐ ವಾಂಟ್ ಟು ಬಿ ಮೋರ್ ಮೆಮೊರಬಲ್. ಮತ್ತೆ ಸಿಗ್ತೀನಿ ಮುಂದಿನ ವೀಡಿಯೋದಲ್ಲಿ.